ಡಾಕ್ಟರ್, ಹಾರ್ಟ್ ಪೇಷಂಟ್ಸ್ ಗಳಿಗೆ ಬೆಸ್ಟ್ ಫಿಸಿಕಲ್ ಆಕ್ಟಿವಿಟಿ ಯಾವುದು? ಔಟ್ ಆಫ್ 10 ಈ ಎಲ್ಲಾ ಆಕ್ಟಿವಿಟೀಸ್ ಗಳಿಗೆ ಒಂದು ರೇಟಿಂಗ್ ಕೊಡ್ತೀರಾ? ಓಕೆ, ಸರಿ ನೋಡೋಣ. ಡಾಕ್ಟರ್, ಫಸ್ಟ್ ಒನ್ ವೇಟ್ ಟ್ರೈನಿಂಗ್. 6.5 ಔಟ್ ಆಫ್ 10. ಅದರಿಂದ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಅಲ್ಲದೆ ಮಸಲ್ ಮಾಸ್ ನಮ್ದು ಪ್ರಿಸರ್ವ್ಡ್ ಆಗಿರುತ್ತೆ. ಆದ್ರೆ ನೀವು ತುಂಬಾ ಇಂಟೆನ್ಸ್ ಆಗಿ ಮಾಡಿದ್ರೆ, ಎಸ್ಪೆಷಲಿ ಸಡನ್ ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ಸ್ ಮಾಡ್ತಾ ಇದ್ರೆ, ಇದರಿಂದ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಯೋಗ 9 ಔಟ್ ಆಫ್ 10. ಯಾಕಂದ್ರೆ ಯೋಗ ಇಂದ ಬರೀ ನಮ್ಮ ಫಿಸಿಕಲ್ ಆಸ್ಪೆಕ್ಟ್ ಅಲ್ಲ, ಮೆಂಟಲ್ ಆಸ್ಪೆಕ್ಟ್ ಕೂಡ ಕವರ್ ಆಗುತ್ತೆ. ಸಮ್ ಯೋಗಾಸ್ ಅದೇನು ಪವರ್ ಯೋಗ ಅಂತ ಹೇಳ್ತೀವಿ, ಅದರಿಂದ ಚೆನ್ನಾಗಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ನಮ್ಮ ಜಾಯಿಂಟ್ಸ್ ಕೂಡ ಹೆಲ್ದಿ ಆಗಿರುತ್ತೆ. ಸೈಕ್ಲಿಂಗ್ 8 ಔಟ್ ಆಫ್ 10. ಯಾಕಂದ್ರೆ ಸೈಕ್ಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗೋ ಚಾನ್ಸ್ ಇರುತ್ತೆ. ಆದ್ರೆ ಯಾರಿಗೆ ಜಾಯಿಂಟ್ ಪ್ರಾಬ್ಲಮ್ಸ್ ಇದೆ, ಯಾರಿಗೆ ವಯಸ್ಸು ತುಂಬಾ ಜಾಸ್ತಿ ಇದೆ, ಇಲ್ಲ ಯಾರಿಗೆ ಅಡ್ವಾನ್ಸ್ಡ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆ, ಅವರಿಗೆ ತೊಂದರೆ ಕೂಡ ಆಗ್ಬಹುದು. ಸ್ವಿಮ್ಮಿಂಗ್ 8 ಔಟ್ ಆಫ್ 10. ಅದರಿಂದ ತುಂಬಾ ಚೆನ್ನಾಗಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಶುಗರ್ BP ಕೂಡ ಕಂಟ್ರೋಲ್ ಅಲ್ಲಿ ಬರುತ್ತೆ, ವೇಟ್ ಲಾಸ್ ಆಗುತ್ತೆ. ಓನ್ಲಿ ಪ್ರಾಬ್ಲಮ್ ಅಂದ್ರೆ ತುಂಬಾ ಇಂಟೆನ್ಸ್ ಸ್ವಿಮ್ಮಿಂಗ್ ಮಾಡಿದ್ರೆ ಅದರಿಂದ ಹಾರ್ಟ್ ಮೇಲೆ ತುಂಬಾ ಸ್ಟ್ರೈನ್ ಬೀಳಬಹುದು. ವಾಕಿಂಗ್ 10 ಔಟ್ ಆಫ್ 10. ವಾಕಿಂಗ್ ಅನ್ನೋದು ನೋಡಿ ಯಾರು ಬೇಕಾದ್ರೂ ಮಾಡಬಹುದು, ಹಾಗೂ ಅದಕ್ಕೇನು ಸ್ಪೆಷಲ್ ಆಗಿರೋ ಸೆಟ್ಟಿಂಗ್ಸ್ ಬೇಕಾಗಿಲ್ಲ, ನಿಮ್ಮ ಮನೆಯಲ್ಲಿ ಮಾಡಬಹುದು, ಗ್ರೌಂಡ್ ಅಲ್ಲಿ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ವಯಸ್ಸಾದವರು ಕೂಡ ತುಂಬಾ ತೂಕ ಇದ್ರು ಸಹ ವಾಕಿಂಗ್ ಮಾಡಬಹುದು. ಆಮೇಲೆ ವಾಕಿಂಗ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಾರ್ಟ್ ಮೇಲೆ ತುಂಬಾ ಸ್ಟ್ರೈನ್ ಬೀಳಲ್ಲ. ಥ್ಯಾಂಕ್ ಯು ಡಾಕ್ಟರ್.